ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಎಸ್ಬಿಐ ಯೋನೋ ನಕಲಿ ಆಪ್ ಮೂಲಕ ಬ್ಯಾಂಕ್ ಗ್ರಾಹಕರೊಬ್ಬರಿಗೆ ಭಾರೀ ಮೋಸ ಸಂಭವಿಸಿದ ಘಟನೆ ಬೀದರ್ನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಸ್ಥಳೀಯ ಕೆಕೆಆರ್ಟಿಸಿ ಕಚೇರಿಯಲ್ಲಿ ಅಟೆಂಡರ್ ಆಗಿರುವ ಮೊಹಮ್ಮದ್ ಜಾಕಿರ್ ಖಾನ್ ಎಂಬುವವರು ವಂಚಕರ ಬಲೆಗೆ ಬಿದ್ದು ರೂಪಾಯಿ 1,12,000 ಕಳೆದುಕೊಂಡಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಜಾಕಿರ್ ಖಾನ್ ಅವರ ವಾಟ್ಸಾಪ್ಗೆ ಯೋನೋ ಎಸ್ಬಿಐ ಎಂಬ ಹೆಸರಿನಲ್ಲಿ ನಕಲಿ ಆಪ್ ಲಿಂಕ್ ಕಳಿಸಲಾಯಿತು. ನಂತರ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ಅವರು ಆಪ್ ಅನ್ನು ಡೌನ್ಲೋಡ್ ಮಾಡಿ ತನ್ನ ಖಾತೆ ಮಾಹಿತಿ, ಎಟಿಎಂ ಪಿನ್, ಇಮೇಲ್ ಐಡಿ ಮತ್ತು ಇತರ ಮಾಹಿತಿಗಳನ್ನು ನೀಡಿದರು. ನಂತರ OTP ಕೇಳುವಂತೆ ಮಾಡಿ ಅದರ ಮಾಹಿತಿಯು ಕೂಡ ಒದಗಿಸಿದರು. ಈ ಮೂಲಕ ವಂಚಕರು ಜಾಕಿರ್ ಖಾನ್ ಅವರ ಖಾತೆಯಿಂದ ರೂಪಾಯಿ 1,12,000 ಚೆನ್ನೈನ HDFC ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದರು. ಹಣ ಕಡಿತಗೊಂಡ ಮೆಸೇಜ್ ಬಂದ ತಕ್ಷಣವೇ ಜಾಕಿರ್ ಖಾನ್ SBI ಬ್ಯಾಂಕ್ಗೆ ಭೇಟಿ ನೀಡಿ ವಿಚಾರಿಸಿದರು. ಇನ್ನು ತನಿಖೆಯಲ್ಲಿ ಅವರು ಸೈಬರ್ ಮೋಸಕ್ಕೆ ಒಳಗಾಗಿರುವುದು ಸ್ಪಷ್ಟವಾಯಿತು. ಈ ಬಗ್ಗೆ ಜಾಕಿರ್ ಖಾನ್ ಬೀದರ್ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ನೀಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇದು ಆಗ್ಯದ ನೋಡ್ರಿ, ಇದ್ರ ಓಪನ್ ಮಾಡಿದ್ನ ಸರ್. ಇದು ಲಿಂಕ್ ಹಡ್ಸರಿ ಸರ್. ಲಿಂಕ್ ಹಡ್ಸಿದ ಮೇಲೆ ಓಪನ್ ಆಯ್ತು ಇದು ಯಾನೋ ಬ್ಯಾಂಕ್. ಇದನ್ನ ಅಪ್ಡೇಟ್ ಮಾಡೀನಿ ಸರ್. ಅಪ್ಡೇಟ್ ಮಾಡಿನ ಹಂಗ ಹೇಳ್ಯಾರ ಅವರು ಮೇಲ್ ಹಂಗ ಓಪನ್ ಮಾಡಿದ್ ನೋಡ್ರಿ ಸರ್. ಹಿಂಗ ಅಪ್ಡೇಟ್ ಬಂದಾಗ ಪ್ರೊಸೆಸ್ ಮಾಡೀನಿ ಸರ್. ಅಪ್ಡೇಟ್ ಮಾಡೀನಿ ಸರ್. ಇಂತ ಬಂದ ಆ್ಯಪ್ ರಿಕ್ಸ್ ಆ್ಯಪ್ ಅದ ನೋಡ್ರಿ. ಇದು ನಮ್ ಖುನ ಆಗಿಲ್ಲ ಸರ್. ನಾವು ಥಮ್ಸಪ್ ಬಿದ್ದೀನ್ರಿ. ಅವ್ ಸಲ ಹಂಗ ಹೇಳ್ಯಾರ ಅವರು ಹಂಗ ಮಾಡ್ಕೋತಾ ಹೋಗಿನ್ರಿ ಸರ್. ಎಷ್ಟು ಹೋಗ್ಯಾವ್ರಿ ಸರ್? 1,12,000 ರೂಪಾಯಿ ಹೋಗ್ಯದ ಸರ್. ನಮ್ದು ಬ್ಯಾಂಕಿನಾಗ ಕಾರ್ಡ್ ಆಗ್ಯದ ಸರ್. ಯಾರು ಬ್ಯಾಂಕ್ ಆ್ಯಪ್ ಓಪನ್ ಮಾಡ್ಲಾಕ ಅವ್ರ ಫೋನ್ ಬಂದದ ಸರ್. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ರೈತ ಪ್ರಭು ಆಣೆಪ್ಪ ಬೀರ್ಗೆ ಇವರು ತಮ್ಮ 6 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಜೊತೆಗೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ವರ್ಷಕ್ಕೆ 5 ರಿಂದ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಾ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಹೌದು, ಕಳೆದ 2 ದಶಕಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕಾಯಕ ಮಾಡುತ್ತಿರುವಂಥ ಇವರು ಸ್ವದೇಶಿ ಆಂದೋಲನದ ಹಾರಿಕಾರ ರಾಜೀವ್ ದೀಕ್ಷಿತ್ ಪ್ರೇರಣೆಯಿಂದ ಕೃಷಿಯಲ್ಲಿ ಸ್ವದೇಶಿ ಪದ್ಧತಿ ಅನುಸರಿಸಿ ಮಾದರಿ ಕೃಷಿ ಕೈಗೊಂಡಿದ್ದಾರೆ. ರಾಸಾಯನಿಕ ಗೊಬ್ಬರ, ಔಷಧಿ ಜೊತೆಗೆ ವಿವಿಧ ಮಾರುಕಟ್ಟೆಯ ದುಬಾರಿ ಬಿತ್ತನೆ ಬೀಜಗಳಿಗೆ ಗುಡ್ ಬೈ ಹೇಳಿರುವ ಇವರು ಮನೆಯಲ್ಲಿಯೇ ಬೀಜೋಪಚಾರ ಸಂಸ್ಕರಿಸಿ ಬಿತ್ತನೆ ಮಾಡ್ತಾರೆ. ಇನ್ನು ರಾಸಾಯನಿಕ ಗೊಬ್ಬರ, ಔಷಧಿ ಬದಲು ಗೋ ಕೃಪಾಮೃತವನ್ನು ತಯಾರಿಸಿ ಬೆಳೆಗಳಿಗೆ ನೀಡುವ ಮೂಲಕ ಉತ್ತಮ ಇಳುವರಿ ಪಡೆದಿದ್ದಾರೆ. ಇನ್ನು ಗೋ ಕೃಪಾಮೃತವನ್ನು ತಾನು ಬಳಸುವುದರ ಜೊತೆಗೆ ತಯಾರಿಸುವಂಥ ವಿಧಾನವನ್ನು ವಿವರಿಸಿ ಇನ್ನಿತರ ರೈತರಿಗೂ ಕೂಡ ಅದರಿಂದ ಆಗುವ ಉಪಯೋಗಗಳ ಕುರಿತು ತಿಳಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿರುವಂತಹ ಪ್ರಗತಿಪರ ರೈತರು ಸಾವಯವ ಕೃಷಿಯ ಮೂಲಕ ಒಳ್ಳೆಯ ಇಳುವರಿಯನ್ನ ಪಡ್ಕೊಂಡಿರ್ತಕ್ಕಂತಹ ಪ್ರಗತಿಪರ ರೈತರಾದ ಪ್ರಭು ಬೀರ್ಗೆ ಅವರ ಜೊತೆಗೆ ನಾವು ಇವತ್ತು ವಿಶೇಷವಾಗಿ ಯಾವ ರೀತಿಯಲ್ಲಿ ಈ ಒಂದು ಸಾವಯವ ಕೃಷಿಯನ್ನ ಮಾಡಬಹುದು, ಗೋ ಕೃಪಾಮೃತ ಆಧಾರಿತ ಕೃಷಿಯನ್ನ ಮಾಡಬಹುದು ಅನ್ನೋದರ ಕುರಿತು ಅವರೊಂದಿಗೆ ಕೆಲ ವಿಷಯಗಳನ್ನ ತಿಳ್ಕೊಳ್ಳೋಣ. ನನ್ನ ಹೆಸರು ಪ್ರಭು ಬೀರ್ಗೆ, ಭಾತಂಬ್ರ ಗ್ರಾಮ. ಯಾವ ರೀತಿಯಲ್ಲಿ ನೀವು ಕೃಷಿಯನ್ನ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 7 ವರ್ಷ ಆಯ್ತು ನಮ್ಮಲ್ಲಿ. ಬನ್ಸಿಗೀರ್ ಗೋಶಾಲ ಗುಜರಾತಿಂದು ಗೋಪಾಲ್ ಭಾಯ್ ಸುತರಿ ಅವ್ರದ್ದು ಇದು ಕಲ್ಚರ್ ಅದ. ಇದು ಫ್ರೀ ಆಗದ. ಇದು ಬಂದಿಡು ಸರಳ ಆಗ್ಯದ. ನಮ್ಗೆ ಏನು ಜಂಜಾಟ ಇಲ್ಲ. ಇದು ಖಾಲಿ ಏನದ 2 ಲೀಟರ್ ಮಜ್ಜಿಗೆ ದೇಶಿ ಹಾಕೋದು, 2 ಕಿಲೋ ಸಾವಯವ ಕೃಷಿ ಬೆಲ್ಲ ಅಷ್ಟು ಇದ್ರೆ 1 ಲೀಟರ್ ಅದ್ರೊಳಗಿಂದ ಕಲ್ಚರ್ ತೊಗೊಂಡು 200 ಲೀಟರ್ ಒಂದು ಡ್ರಮ್ ಇದ್ರೆ ಚೆನ್ನಾಗಿರ್ಬೇಕು. ಯಾವುದು ಗಿರೀಸಿಂದು ಕೆಮಿಕಲ್ ಏನು ಬೇಡ. ಗಿರೀಸು ಕೆಮಿಕಲ್ ಏನಾಯ್ತದ ಒಂದು ವಾರ 15 ದಿನ ಹಾಕೊಳ್ಳಿ. ಹೆಂಡೆ ಮತ್ತು ಗಾತದ ಹಚ್ಚಿ ಎಲ್ಲ ಅದಕ್ಕೆ ಲೇಪನೆ ಮಾಡಿ ಅದಕ್ಕೆ ತೊಳೆದು ಕ್ಲೀನ್ ಮಾಡಿ ಅದ್ರಂತರ ಯೂಸ್ ಮಾಡಬೇಕು. ಅದ್ರೊಳಗೆ 200 ಲೀಟರ್ ನೀರು ಪೂರ ತುಂಬಿ ಏನದ ಅದ್ರೊಳಗೆ 2 ಲೀಟರ್ ಮಜ್ಜಿಗೆ ದೇಶಿ ಹಾಕೊಳ್ಳೋದು. ಮಜ್ಜಿಗೆ ಮತ್ತು ಒಂದು ಸಾವಧಾನಿ ಒಂದು 2 ದಿನ ಲಾಸ್ಟ್ 3 ದಿನ ಮಜ್ಜಿಗೆ ನಡೀತದೆ ಹಳೆಯದು. ಅದಕ್ಕಿಂತ ಹೆಚ್ಚಿಗೆ ಹುಳಿ ನಡೆಯಲ್ಲ. ಬೆಲ್ಲ ಸಾವಯವ ಕೃಷಿ 2 ಕಿಲೋ ಬೆಲ್ಲಕ್ಕೆ ಪೂರ ಲಿಕ್ವಿಡ್ ಮಾಡ್ಬೇಕು. ಅದಕ್ಕೆ ಜ್ಯೂಸ್ ಮಾಡ್ಬೇಕು. ಪೂರ ನೆನೆಹಾಕಿ ಅದಕ್ಕೆ ಜ್ಯೂಸ್ ಮಾಡಿ ಬೆಲ್ಲ 2 ಕಿಲೋ ಬೆಲ್ಲ ಹಾಕಿ 2 ಲೀಟರ್ ಮಜ್ಜಿಗೆ ಹಾಕಿ ಮತ್ತು ಕಲ್ಚರ್ ನೀವು ಶುರು ಆಗ್ತಂದ್ರೆ 1 ಲೀಟರ್ 2 ಲೀಟರ್ ತರ್ಬೋದು. ಅದು ಒಂದು ಒಟ್ಟು ಕಲ್ಚರ್ ಹಾಕಿಮ್ಯಾಕ ಅಗರ್ ನಿಂಬಲ್ಲಿ ಕರೆಂಟಿನ ಸುವಿಧೆ ಅದ, ಊರ್ಬಲ್ಲಿ ಅದ, ಹೊಲ ಅದ, ಅಗರ್ ಮನೆಗೆ ಮಾಡ್ತೀರಿ ಅಂದ್ರೆ ಇದು ಕೂಲರ್ದಾಗ. ಜುಲೈ 18ರಿಂದ ಜುಲೈ 20ರವರೆಗೆ 3 ದಿನಗಳ ಕಾಲ ಬೀದರ್ ನಗರದ ಜೀರಾ ಫಂಕ್ಷನ್ ಹಾಲ್ನಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಮತ್ತು ಹೋಮ್ ಲೋನ್ ಎಕ್ಸ್ಪೋ ಆಯೋಜನೆ ಮಾಡಿರುವುದಾಗಿ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷ ಹಾವಶೆಟ್ಟಿ ಪಾಟೀಲ್ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ ದೊಡ್ಡ ಉದ್ಯಮವಾಗಿದೆ. ಆದರೆ ಜನರಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಆದುದರಿಂದ ಜನರಿಗೆ ಅದರ ಅರಿವು ಮೂಡಿಸುವ ದೃಷ್ಟಿಯಿಂದ ಕ್ರೇಡಿಯಾ ಬೀದರ್ ಹಾಗೂ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಬಿಲ್ಡ್ ಟೆಕ್ 2025 ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಕಾರ್ಯಕ್ರಮಕ್ಕೆ ಜುಲೈ 18ರಂದು ಮಧ್ಯಾಹ್ನ 12 ಗಂಟೆಗೆ ಭವ್ಯ ಚಾಲನೆ ದೊರೆಯಲಿದ್ದು ಸಂಸದ ಸಾಗರ್ ಖಂಡ್ರೆ ಮತ್ತು ರಾಮಕೃಷ್ಣ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಭಾಗಿಯಾಗಲಿದ್ದಾರೆ. ಕನ್ಸ್ಟ್ರಕ್ಷನ್ ಈಗೆಲ್ಲ ಇವತ್ತು ಕನ್ಸ್ಟ್ರಕ್ಷನ್ ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಇದು ಒಂದು ದೊಡ್ಡ ಉದ್ಯಮ ಇದೆ. ಅದರ ಜನರಿಗೆ ಈಗ ಭಾಳ ಜನ ಎಲ್ಲ
ಮುಗ್ಧ ಜನರಿದ್ದಾರೆ, ಮನೆ ಕಟ್ಟುವಂಥ ಯಾವ ವಸ್ತು ಏನು ಹಾಕಬೇಕು ಏನು ಬೇಕು ಅದೊಂದು ಅರಿವು ಮೂಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಇಂಥ ಒಂದು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೇನ್ ಅದು ಈ ಜನರಿಗೆ ಒಂದು ಅದ್ರ ಬಗ್ಗೆ ಅರಿವು ಬರಲಿ, ಏನು ವಸ್ತು ಯಾವುದು ಎಲ್ಲಿಂದ ಸಿಗ್ತದೆ, ಯಾವುದು ಏನೇನಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ, ಜನರಿಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಇದು ಆಗಿದೆ. ಆ ಒಂದು ಉದ್ದೇಶ ಒಂದು ಜನರಿಗೆ ಒಂದು ಈ ಒಂದು ಅರಿವು ಮೂಡಿಸಬೇಕು, ಅವರಿಗೊಂದು ಒಳ್ಳೆಯ ಸವಲತ್ತು ಒಳ್ಳೆಯ ಸೌಲಭ್ಯ ಸಿಗಬೇಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿಕೊಂಡು ಜನರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಬೀದರ್ನಿಂದ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ತಾವು ಕೊಡ್ತೀರಿ ಅಂತ ನಾವು ಒಂದು ಭಾವಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಂದು ಸರಿ ಒಂದು ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಸಾಮಗ್ರಿ ಬಗ್ಗೆ ಟೈಲ್ಸ್ ಇದೆ, ನಿಮ್ಗೆ ಒಂದು ಏನಂದ್ರೆ ಎಲೆಕ್ಟ್ರಿಕಲ್ ಐಟಮ್ಸ್ ಇದೆ, ಸ್ಟೀಲ್ ಇದೆ, ಸಿಮೆಂಟ್ ಇದೆ, ಯಾವುದೋ ಒಂದು ರೆಡಿಮೇಡ್ ಫರ್ನಿಚರ್ಸ್ ಐಟಮ್ ಬೇಕಾದ್ರೆ ಫರ್ನಿಚರ್ ಐಟಮ್ಸ್ ಇದೆ, ಪ್ರತಿಯೊಂದು ಕಲರ್ ಐಟಮ್ಸ್ ಇದೆ. ಫ್ಲೋರಿಗೆ ಈಗ ನಮ್ಮ ಮನೆ ಕಟ್ಟಕ್ಕೆ ಏನು ಬೇಕು ಅವಶ್ಯಕತೆ ಕನ್ಸ್ಟ್ರಕ್ಷನಲ್ಲಿ ಎಲ್ಲ ತನಕ ಎಲ್ಲ ಇದಕ್ಕೆ ಅವರನ್ನು ಈ ಒಂದು ಇದರಲ್ಲಿ ಬಿಟೆಕ್ನಲ್ಲಿ ಭಾಗವಹಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಎಲ್ಲರನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದೀವಿ ನಾವು. ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮ 18ನೇ ತಾರೀಕು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಸಿದ್ದೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಜಹೀರಾಬಾದ್ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ಸಂಭ್ರಮ 50ರ ಸವಿನೆನಪು 2024 ಹಾಗೂ 25ನೇ ಸಾಲಿನ ತೆಲಂಗಾಣ ಗಡಿ ಉತ್ಸವ ಕಾರ್ಯಕ್ರಮವನ್ನು ರಾಜ್ಯದ ಗಡಿ ಗ್ರಾಮ ಹದ್ನೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಪ್ರೊಫೆಸರ್ ಎಸ್.ವಿ. ಪಾಟೀಲ್, ಗಡಿ ಗ್ರಾಮದ ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರಿಗೆ ವಸತಿ ಸೌಲಭ್ಯ ಇದ್ದಾಗ ಮಾತ್ರ ಶಿಕ್ಷಕರು ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲಿ ಕಲಿಸಲು ಸಾಧ್ಯ. ಇನ್ನು ತೆಲಂಗಾಣ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡದೆ ಅವುಗಳನ್ನು ಉಳಿಸಿ ಬೆಳೆಸಿ ಗಡಿಯಲ್ಲಿ ಸಾಮರಸ್ಯ ಕಾಪಾಡಬೇಕು. ಗಡಿ ಭಾಗದಲ್ಲಿ ಕನ್ನಡ ಉಳಿಸಲು ಶಾಲೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು. ಶಾಲೆಗಳಲ್ಲಿ ಪೀಠೋಪಕರಣ, ಪಾಠೋಪಕರಣ, ಗ್ರಂಥಾಲಯ, ಉದ್ಯಾನ, ನೀರು, ವಸತಿ, ರಸ್ತೆಗಳಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಕನ್ನಡ ಉಳಿಸಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆಧುನಿಕ ಭಾರತದಂತಹ ಪ್ರಜಾಪ್ರಭುತ್ವದಲ್ಲಿ ಮತದಾನವು ಮಹತ್ವದ ಪಾತ್ರ ವಹಿಸುತ್ತದೆ. ಮತದಾರರನ್ನು ನೋಂದಣಿಗೊಳಿಸುವ ಕುರಿತು ಜಾಗೃತಿ ಆಗಬೇಕಾಗಿದೆ. ಇನ್ನು ಜಾಗೃತ ಮತದಾರರಿಂದ ಸದೃಢ ಶಕ್ತಿಯುತ ಸರ್ಕಾರ ರಚನೆಯಾಗಲು ಸಾಧ್ಯವೆಂದು ರಾಜ್ಯ ಮಟ್ಟದ ಚುನಾವಣಾ ತರಬೇತುದಾರರಾದ ಡಾಕ್ಟರ್ ಗೌತಮ್ ಅರಳಿ ಅವರು ಮಾತನಾಡಿದ್ದಾರೆ. ಇನ್ನು ಅವರು ಮಾತನಾಡಿ, ಮತದಾರ ಚೀಟಿ ಹೊಂದಲಾರದ ಪ್ರತಿಯೊಬ್ಬರಿಗೂ ಮತದಾರ ಗುರುತಿನ ಚೀಟಿ ಪಡೆಯುವ ಸಲುವಾಗಿ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ತಿಳಿಸುವಂತಹ ಜಾಗೃತಿ ನೀಡಬೇಕಾದ ಅವಶ್ಯಕತೆ ಇದೆ. ಆ ಮೂಲಕ ಆರೋಗ್ಯಕರ ಮತದಾರರ ಪಟ್ಟಿ ಸಿದ್ಧಗೊಳಿಸಲು ಸಾಧ್ಯವಾಗುತ್ತದೆ. ಇನ್ನು 18 ವರ್ಷ ತುಂಬಿದ ಪ್ರತಿಯೊಬ್ಬರು ಮತದಾನದ ಹಕ್ಕನ್ನು ಸಂವಿಧಾನಾತ್ಮಕವಾಗಿ ಪಡೆದಿರ್ತಾರೆ. ಆದರೆ ಕೆಲವೊಮ್ಮೆ ಮತದಾರರ ಚೀಟಿ ಪಡೆಯುವಲ್ಲಿ ನಿರ್ಲಕ್ಷ್ಯದಿಂದಲೋ ಅಥವಾ ಜಾಗೃತಿಯ ಕೊರತೆಯಿಂದಲೋ ಮತದಾರರ ಚೀಟಿಯನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಯುವಕರು ಪ್ರತಿಯೊಬ್ಬರು ಮತದಾನದ ಹಕ್ಕನ್ನು ಹೊಂದಲು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾರರ ಚೀಟಿ ಹೊಂದಲು ಪ್ರೇರೇಪಿಸಬೇಕು ಎಂದು ಅವರು ಹೇಳಿದರು. ಜಿಲ್ಲೆಯ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಸಾಕಷ್ಟು ಸಮಸ್ಯೆಗಳು ಕಂಡುಬಂದಿದ್ದು ಅವುಗಳೆಲ್ಲವುಗಳ ಪಟ್ಟಿ ಮಾಡಿ ವರದಿ ತಯಾರಿಸಲಾಗುವುದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಮಂಗಳವಾರ ಬೀದರ್ ನಗರದ ನೌಬಾದ್, ಮುಸ್ಲಿಂ ಗಲ್ಲಿ, ಲಾಲ್ಬಾಗ್, ಕಪ್ಲಾಪುರ್, ಅತಿವಾಳ ಗ್ರಾಮಗಳಲ್ಲಿರುವಂತಹ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಬಹಳಷ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ರಿಜಿಸ್ಟರ್ಗಳು ಬರೆಯದೇ ಇರುವುದು ಕಂಡುಬಂದಿರುತ್ತದೆ. ಶೌಚಾಲಯಗಳು ಇದ್ದರೂ ಸಹ ನೀರಿನ ವ್ಯವಸ್ಥೆ ಇಲ್ಲ. ಹಾಜರಾತಿ ಪುಸ್ತಕದಲ್ಲಿ ಕಾಣಿಸಿದ ಸಂಖ್ಯೆಯಷ್ಟು ಮಕ್ಕಳು ಇಲ್ಲ. ಬಹಳಷ್ಟು ಕೇಂದ್ರಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿರುವುದಿಲ್ಲ. ಅಡುಗೆ ಕೋಣೆಗಳ ಕೊರತೆ ಕಂಡುಬಂದಿರುತ್ತದೆ. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡುಬರುವುದಿಲ್ಲ ಮತ್ತು ಮಕ್ಕಳಿಗೆ ಆಟವಾಡಲು ಆಟದ ಮೈದಾನವೂ ಕೂಡ ಕಂಡುಬರುವುದಿಲ್ಲ. ಶುದ್ಧ ಕುಡಿಯುವ ನೀರಿನ ಕೊರತೆ ಕಂಡುಬಂದಿರುತ್ತದೆ ಮತ್ತು ಕಪ್ಲಾಪುರ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಇಲ್ಲದೇ ಇರುವುದು ಕಂಡುಬಂದಿರುತ್ತದೆ ಎಂದು ಅವರು ಹೇಳಿದರು. 2025 ಹಾಗೂ 26ನೇ ಸಾಲಿಗೆ ಕೇಂದ್ರ ಸರ್ಕಾರದ ವಿಕಲಚೇತನರ ವ್ಯಕ್ತಿಗಳ ಸಬಲೀಕರಣ ಇಲಾಖೆಯ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಹಾಗೂ ಪೋಸ್ಟರ್ ಮೆಟ್ರಿಕ್ ಮತ್ತು ಟಾಪ್ ಕ್ಲಾಸ್ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹೌದು, ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಪ್ರೀ ಮೆಟ್ರಿಕ್ ಆಗಸ್ಟ್ 31, ಪೋಸ್ಟ್ ಮೆಟ್ರಿಕ್ ಹಾಗೂ ಟಾಪ್ ಕ್ಲಾಸ್ ವಿದ್ಯಾರ್ಥಿ ವೇತನಕ್ಕೆ ಅಕ್ಟೋಬರ್ 10ರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಿದ ಒಂದು ಪ್ರತಿಯನ್ನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮೈಲೂರು, ಬೀದರ್ ಇಲ್ಲಿಗೆ ಸಲ್ಲಿಸಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08482234647 ಹಾಗೂ ಜಿಲ್ಲೆಯ MRW, VRW ಹಾಗೂ URWಗಳು ತಮ್ಮ ಗ್ರಾಮ ಪಂಚಾಯತ್ ನಗರ ವ್ಯಾಪ್ತಿಯಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ.
ಘನದೇವತ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗಳಲ್ಲಿ 2023 ಹಾಗೂ 24ನೇ ಮತ್ತು 2024 ಹಾಗೂ 25ನೇ ಹಾಗೂ 2025 ಮತ್ತು 26ನೇ ಸಾಲಿನಲ್ಲಿ ಸ್ನಾತಕ ಪದವಿ ಮತ್ತು ಡಿಪ್ಲೊಮಾ ಪದವಿಯಲ್ಲಿ ತೇರ್ಗಡೆಯಾಗಿ ಉದ್ಯೋಗ ಸಿಗದ ಅರ್ಹ ಅಭ್ಯರ್ಥಿಗಳು ನಿರುದ್ಯೋಗ ಸೇವಾ ಸಿಂಧು ವೆಬ್ ಪೋರ್ಟಲ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ದಿನಾಂಕ 7/7/2025 ರಿಂದ 7/8/2025 ವಿಶೇಷ ನೋಂದಣಿ ಅಭಿಯಾನವನ್ನು ಉದ್ಯೋಗ ವಿನಿಮಯ ಕಚೇರಿ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ತಾಲೂಕು ಚೌಳಿ ಗ್ರಾಮದಲ್ಲಿ ಬೀದಿ ನಾಟಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹೌದು, ಬೇತೆಲ್ ಬೆಸ್ಟ್ ಚರ್ಚ್ನ ಫಾದರ್ ಆದ ರಾಜ್ಕುಮಾರ್ ಅವರು ಮತ್ತು ಬೀದರ್ ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳಾದ ಧರ್ಮೇಂದ್ರ ಸರ್, ಒಕ್ಕೂಟ ಪದಾಧಿಕಾರಿಗಳಾದ ನಿರ್ಮಲ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರತಿಯೊಂದು ಭಾಗಕ್ಕೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯ ಮುಖಾಂತರ ಶಿಕ್ಷಣ, ಆರೋಗ್ಯ ಹಾಗೂ ನೈರ್ಮಲ್ಯ, ಸರ್ಕಾರಿ ಯೋಜನೆಗಳು ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವುದು ಹಾಗೂ ಸುಜ್ಞಾನ ವಿಧಿ ಶಿಷ್ಯ ವೇತನ ಮತ್ತು ಪ್ರತಿಯೊಂದು ಮನೆಗೆ ತಲುಪಿದೆ ಹಾಗೂ ವಿಶೇಷವಾಗಿ ಸಂಪನ್ಮೂಲವನ್ನು ಗುರುತಿಸಿಕೊಂಡು ಮಾಹಿತಿ ನೀಡಿ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದ್ದಾರೆ. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ.